ಯೂಟ್ಯೂಬ್ ಚಾನಲ್. ನೋಡಿ ಇಲ್ಲಿ ಸರ್ಕಡ್ರೆ ಇಲ್ಲಿ ಚಪ್ರ ಹಾಕಿದ್ದಾರೆ ಫುಲ್ಲು. ಇಲ್ಲಿ ಕೋಲ್ಡ್ ಇಟ್ಟಾರೆ. ವಿಳಕ ಹಾಯ್ ಮಾಡು. ಇವರು ನಮ್ಮ ಅತ್ತೆ ಮಗಳು, ಇವರು ನಮ್ಮ ಮಾವ, ಅವನು ನಮ್ಮ ಅಣ್ಣನ ಮಗ. ನೋಡ್ರಿ ನನ್ನ ಮಗಳು ನೋಡ್ರಿ ಎದ್ದಿದ್ದಾಳೆ. ಮದುವೆಗೆಲ್ಲ ಪ್ರಿಪ್ರೇಷನ್ನು ರೆಡಿ ಆಗ್ಬೇಕೀಗ. ಈ ತಲೆ ಬಚ್ಕೊಂಡಿದ್ದೀನಿ. ಆಮೇಲೆ ಹೇಗೆ ರೆಡಿ ಆದೆ ಅಂತ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಏನು ಅರ್ಶಿನ ಶಾಸ್ತ್ರ. ಮತ್ತು ಇವರು ನಮ್ಮ ಭಾವನ ಹೆಂಡತಿ ಸರ್ಕಳ ವಿನಕ. ಇವರು ನಮ್ಮ ಅತ್ತೆ ಮಗಳು, ಇವರು ನಮ್ಮ ಅತ್ತೆ, ಇವರು ನಮ್ಮ ಭಾವನ ಮಗಳು. ಎಲ್ಲರಿಗೂ ತೋರಿಸ್ತಿದ್ದಾರೆ. ಇದು ನಮ್ಮಪ್ಪ. ಇಲ್ಲಿ ಮದುಮಗಳು ಕೆಲಸ ಮಾಡ್ತಾ ಇರೋದು. ಇವು ನಮ್ಮ ದೊಡ್ಡಪ್ಪ. ರೇಖಾ ಎಂತ ಮಾಡ್ತಿದ್ಯೆ? ತಿರುಗಿ ನೋಡು ಸ್ವಲ್ಪ. ಟರ್ನ್ ಹಿಂದ್ಗಡೆ ಹೋಗು. ಇದ್ರ ಕಳ್ಸದ ತರ ಹೂ ಅದಾವಲ್ಲ. ಅಷ್ಟಕ್ಕೂ ಒಂದಕ್ಕನ ಇಲ್ಲೇ ಇಡದ ಅಲ್ಲ ತುಂಬ ಅದ್ರಾಗ ಚಲ್ಲ ನೀರಾಗ ಹಂಗೆ ಹಂಗೆ 4 ನಿಮಿಷ ಮನೆಯಲ್ಲಿ ಒಂದೊಂದು ಎಲ್ಲ ನೋಡ್ಲಿ ಬಾವು ಬೇಡಲಿ ಎಲ್ಲಿದ್ದೀ ಬಾ ಬಲಗಾಯ ಕೊಡ್ಬೇಕು ನೀನೇ ಮಗ ತೊಳ್ದಲ್ತ ಬೆಳಗ್ಗೆ ಎದ್ದು ಮತ್ತೆ ಅರಿಶಿನ ಶಾಸ್ತ್ರ ನಡೀತಿದೆ. ಎಲ್ಲರೂ ಮತ್ತೆ ಅರಿಶಿನ ಎಲ್ಲ ಹಚ್ಚುತ್ತಿದ್ದಾರೆ. ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಈಗ ಮತ್ತೆ ನಮ್ಮ ಭಾವನ ಮಗಳಿಗೂ ಅವಳು ಇವಳಿಗೆ ಬಲ್ಗೊಡ್ತಿ, ಅದಕ್ಕೆ ಅವಳಿಗೂ ಅರಿಶಿನ ಹಚ್ತಿದ್ದಾರೆ. ಇಬ್ರಿಗೂ ಸೇರಿಸ್ಬಿಟ್ಟು ಇಳಿ ತೆಗಿತಾರೆ. ಈಗ ಎಲ್ಲರಿಗೂ ಇಳಿ ತಕ್ಕೊಂತಾರೆ. ಮೈ ಇಳಿ ಅಂತ ಹೇಳ್ತಾರೆ ನಮ್ಮ ಕಡೆ. ಇದನ್ನೆಲ್ಲ ಇಳಿ ತೆಗಿತಾರೆ. ಈಗ ಅವರವರೆಲ್ಲರೂ ತಕ್ಕೊಂತಾರೆ. ಅಂದರೆ ಮೈಗೆ ತೆಗ್ಸ್ಕೋಬಾರ್ದು ಇವರು. ಹಾಗೆ ಹಿಂಗೆ ಒಟ್ಟು ಮುಡಿಸಿ ಹಿಂಗೆ ಇಳಿಸ್ತಾರೆ. ನೋಡಿ ಇಳಿಸ್ತಾರೆ, ಎಲ್ಲರೂ ಇಳಿಸ್ತಿದ್ದಾರೆ. 5 ಜನ ಬಲ ಬಂದಿರೋರು ಉಡಕ್ಕಿ ಹಾಕ್ಕೊಂಡಿರ್ತಾರೆ. ಅವರಿಗೆ ಈ ಥರ ಎಲ್ಲ ಇಳಿ ತೆಗಿತಾರೆ. ನೋಡಿ ಎಷ್ಟು ಚೆನ್ನಾಗಿ ಬೂರೆ ಕುಂಬ ಡಿಸೈನ್ ಮಾಡಿದ್ದಾರೆ ನೋಡಿ. ತಿಂಡಿ ತಿನ್ನೋದು ಹೌದು. ಕೆಲಸ ಮಾಡ್ತಾರೆ ಇವರಷ್ಟೇ. ಹೇಳಿಲ್ಲ ಅಷ್ಟು ಬರ್ತಿತ್ತಾಗ ಬರ್ರಿ ನೀವು ಬರ್ರ ಯಾಕಮ್ಮ 5 ಜನ ಕುತ್ಕೊ ಮಗ. ನೀನು ಬಿಡ್ರಿ ಒಂದು ಸ್ವಲ್ಪ ಜಾಸ್ತಿ ಅವಳಿಗೆ ಬೆಳ್ಳಿ. ನಗಬಾರ್ದು, ದಪ್ಪಕ್ಕೆ ಸುಮ್ಮನಿರು ಇಂಥದ ನೀರು. ಇವಾಗ ನನ್ನ ತಂಗಿ ಎಲ್ಲ ರೆಡಿಯಾಗಿಬಿಟ್ಟು ಹೊರಗಡೆ ನಿಂತ್ಕೊಂಡಿದ್ದೀವಿ. ನಾವಿನ್ನೇನು ಗಾಡಿ ಹತ್ತಬೇಕು.
ಎಲ್ಲರೂ ರೆಡಿಯಾಗಿದ್ದೀವಿ. ನಂದು ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆಯಾ, ನನ್ನ ತಂಗಿದ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆಯೇ ನಮ್ಮ ದೊಡ್ಡಪ್ಪ ಮತ್ತು ಮೊಮ್ಮಗ ಬೇರೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಾವು ಈ ಕಾರಲ್ಲಿ ಕೂತ್ಕೊಂಡಿದ್ದೀವಿ. ನನ್ನ ತಂಗಿಗೆ ಕಾರಲ್ಲೇ ಕೂತ್ಕೊಳ್ಳಿ ಅಂತ ಕೂತ್ಕೋ ಮುಂದ್ಗಡೆ ಅಂತ ಹೇಳಿದ್ವಿ. ಅವಳು ಮುಂದ್ಗಡೆ ಕೂತ್ಕೊಳ್ಳಿಲ್ಲ ಕಾರಲ್ಲಿ, ಹಿಂದ್ಗಡೆ ನಿಮ್ಮ ಜೊತೆಗೆ ಕೂತ್ಕೊಳ್ತೀನಿ ಅಂತ ಹಿಂದ್ಗಡೆನೇ ಕೂತ್ಕೊಂಡ್ಳು. ಹಾಗೆ ನನ್ನ ಮಗಳು ಕೂಡ ಬೆಳಗ್ಗೆ 7 ಗಂಟೆಗೆ ಉಪ್ಪಿಟ್ಟು ತಿನ್ನಿಸ್ಬಿಟ್ಟಿದ್ವಿ. ಅದಕ್ಕೆ ಅವಳು ಯಾಕೋ ಸರಿಯಾಗಿಲ್ಲ ಅನಿಸುತ್ತೆ, ಗ್ಯಾಸ್ಟ್ರಿಕ್ ಥರ ಜೀರ್ಣ ಆಗಿರ್ಬೋದು ಅವಳಿಗೆ. ಅವಳು ಅಲ್ಲೇ ವಾಮಿಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ನಿಲ್ಲಿಸಿ 2-3 ಹತ್ರ ವಾಮಿಂಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ಪಾಪ ನನ್ನ ಮಗಳು ಸುಸ್ತಾಗಿಬಿಟ್ಟಿದ್ಲು. ಹಾಗೆಯೇ ನಾವು ಇವಾಗ ಹುಡುಗನ ಮನೆ ಕಡೆ ಬಂದ್ವಿ. ನಾವು ಸ್ವಲ್ಪ ಹೊತ್ತು ಹೊರಗಡೆನೇ ಅಲ್ಲಿ ಕೂತ್ಕೊಂಡಿದ್ವಿ. ಅಂದರೆ ದೇವಸ್ಥಾನದಲ್ಲಿ ಕುಂದ್ರಿಸ್ತಾರೆ, ಇಲ್ಲಾಂದರೆ ಯಾರ್ದಾದ್ರೂ ಮನೇಲಿ ಕುಂದ್ರಿಸ್ತಾರೆ. ಹಾಗೆ ನಮಗೆ ಯಾರ್ದೋ ಮನೇಲಿ ಕುಂದ್ರಿಸಿದ್ರು. ಸ್ವಲ್ಪ ಹೊತ್ತು ಹುಡುಗನ ಮನೇಲೆಲ್ಲ ಶಾಸ್ತ್ರಗಳೆಲ್ಲ ನಡಿಬೇಕಲ್ಲ, ಆ ಕಾರಣಕ್ಕಾಗಿ. ಇವಾಗ ಬಂದು ನಮ್ಮ ಮಾವ ಮತ್ತು ನಮ್ಮ ಅತ್ತೆ, ಸೋದರ ಮಾವ ಮತ್ತು ಸೋದರ ಅತ್ತೆ ಇದ್ದಾರಲ್ಲ, ಅವ್ರು ಕರ್ಕೊಂಡು ಬಂದು ಅಂದರೆ ಚಪ್ಪರಕ್ಕೆ ಬಿಡ್ತಾರೆ ನಮ್ಮ ತಂಗಿನ. ನೋಡಿ ಅಂತರ್ಬಟ ಹಾಕಿ ರೆಡಿಯಾಗಿ ನಿಂತಿದ್ದಾನೆ ಹುಡುಗ, ಚೆನ್ನಾಗಿದೆ. ಅಪ್ಪ ಅಮ್ಮನೇ ದಾರಿ ಎರೆದ್ರು. ಅಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವಾಗ ಹೇಳಿದ್ವಿ, ನಮ್ಮ ಸೋದರ ಮಾವಗೆ. ಅವರು ಅಪ್ಪ ಅಮ್ಮನೇ ಎರೀರಿ, ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಅದಕ್ಕೆ ಅಪ್ಪ ಅಮ್ಮನೇ ದಾರೆ ಎರೆದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಇನ್ನೇನು ತಾಳಿ ಕಟ್ಟೋ ಸಮಯನೂ ಬಂದುಬಿಡ್ತು ನೋಡಿ ನೀವು. ಮಂಗಲಸೂತ್ರವನ್ನು ಕಟ್ಟುವುದಕ್ಕೆ ಗ್ರಾಮಸ್ಥರು, ಬಂಧು ಬಾಂಧವರು, ದಿಪ್ಪಣಿಗರ ಎಲ್ಲ ಅಪ್ಪಣೆಯನ್ನು ಕಟ್ಟಿದ್ರು. ಶುಭ ಮುಹೂರ್ತ ಬಂದಿದೆ, ಮಂಗಲಸೂತ್ರವನ್ನು ಕಟ್ಟಬಹುದು ಅಂತ ಪ್ರಾರ್ಥನೆ ಮಾಡಿಕೊಂಡು ಹೊರಗಡೆ ಕಾಲು ಮುಂದಿಟ್ಟು 3 ಗಂಟೆ 1 ಗಂಟೆ 1 ಮಂತ್ರ, 2 ಗಂಟೆ 2 ಮಂತ್ರ, 3 ಗಂಟೆ ಅಲ್ಲಿಗೆ ಬಟ್ರಿ ಎಲ್ಲರಿಗೂ ಅಕ್ಷತೆ ಕೊಡ್ರಿ. ವಾದ್ಯ 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 ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ಶುಭ ಮುಹೂರ್ತದಲ್ಲಿ ಮಂಗಲಸೂತ್ರವನ್ನು ಕಟ್ಟಿದ್ದಾನೆ. ಈ ಶುಭ ಮುಹೂರ್ತದಿಂದ ನನ್ನ ಮಗಳಾದಂಥ ಸಂಧ್ಯಾಳು ಪ್ರಮೋದನಗಳ ವಶವಾಗಿದ್ದಾಳೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯ ಎಂಬ 4 ಅಂಶದಿಂದ ಕೂಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಕಡೆ ಅಶ್ವಿನಿ ನಕ್ಷತ್ರ ತೋರ್ಸೋಕ್ಕೆ ಅಂತ ಪೂಜೆ ಎಲ್ಲ ಮಾಡಿಸ್ತಿದ್ದಾರೆ ಭಟ್ರು. ಅಶ್ವಿನಿ ನಕ್ಷತ್ರ ಕಾಣಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸುಮ್ಮನೆ ಒಟ್ಟು ತೋರಿಸ್ತಾರೆ. ಈ ಹಗಲಲ್ಲಿ ಅಶ್ವಿನಿ ನಕ್ಷತ್ರ ಕಾಣಿಸ್ಬೇಕು ಅಲ್ವಾ, ನನಗೆ ಹಂಗೆ ಅನ್ನಿಸ್ತಿದೆ. ಏನೋ ಗೊತ್ತಿಲ್ಲ, ಅದು ಮದುವೆ ಆದಾಗ ತೋರಿಸ್ತಾರೆ ಎಲ್ಲರಿಗೂ. ಇವಾಗ ಇಲ್ಲಿ ಕೂಡ ಅದೇ ಇದು ನಡೀತಿದೆ. ಶಾಸ್ತ್ರಗಳಿರ್ತದೆ. ಸಪ್ತಋಷಿ ಮಂಡಲಗಳಲ್ಲಿ 7 ನಕ್ಷತ್ರಗಳು ಕಾಣ್ತವೆ. ಗೊತ್ತಾಯ್ತಾ? ನಮ್ಮ ಕರ್ನಾಟಕ ರಾಜ್ಯದ ಆಕಾರವಾಗಿ ಪೂರ್ವ ದಿಕ್ಕಿಗೆ ರಾತ್ರಿ 10:30ರಿಂದ 11 ಗಂಟೆವರೆಗೆ ಮಾತ್ರ ಕಾಣ್ತದೆ. ಅರ್ಧ ಗಂಟೆ ಮಾತ್ರ ಇರ್ತದೆ. ಅದು 7 ನಕ್ಷತ್ರಗಳು ಹೇಗಿರ್ತದೆ ಅದನ್ನು ನೋಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸಾಧ್ಯವಾದರೆ ಸಾಯಂಕಾಲ ರಾತ್ರಿ ಮೋಡ ಇಲ್ಲದೆ ಇದ್ರೆ ಅದನ್ನು ನೋಡಿ. ಗೊತ್ತಾಯ್ತಾ? ಈಗ ಒಂದು ಬೆಳೆ ತೋರಿಸಮ್ಮ, ನೀ ಆ ಕಡೆಯಿಂದ ಕೈ ಇಡ್ತ ಈ ಪ್ರಕಾರವಾಗಿ ನೋಡ್ಬೇಕು. ಇವಾಗ ಮನೇನೂ ದುಡಿಸಿದ್ರು, ಒಳಗಡೆ ಕರ್ಕೊಂಡು ಹೋಗಿದ್ರು, ಮನೆ ದುಡಿಸಿತ್ತು. ಹಾಗೆ ದೇವರು ಕೂಡ ಕೈ ಮುಗಿಲಿಕ್ಕೆ ಹೇಳಿದ್ರು, ಕೈ ಮುಗಿತಿದ್ದಾರೆ. ಹಾಗೆ ಇವಾಗ ಕೈ ಮುಗಿಬೇಕು, ಬೇಗನೆ ಮದುವೆ ಆಗಿರೋದ್ರಿಂದ ಬೇಗನೆ ಮನೆ ದುಡಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಹಾಗೆ ಇಲ್ಲಿ ಇಡಕ್ಲಿಕ್ಕೆ ಕೈ ಮುಗಿಲಿಕ್ಕೆ ಅಂತ ಹೋಗ್ತಿದ್ದಾರೆ. ಇದು ಬಂದು ಹುಡುಗನ ಮನೆ. ಹುಡುಗನ ಮನೆಯಲ್ಲಿ ಇಡಕ್ಲಿಟ್ಟಿದ್ದಾರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಹೌದಲ್ಲ, ಯಾರಿಗೆಲ್ಲ ಎಲ್ಲ ಹೋದ್ರಲ್ಲ. ಈಗ ಹಂಗೆ ಹೇಳ್ತಾರೆ, ವಿಡಿಯೋ ಮಾಡ್ತೀವಿ. ಹಾಂ ಹಾಗೆ 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 ನೋಡಿ ಎಲ್ಲ ಏ ಸುಬ್ಬಿ ತೋರಿಸಿ. ಮೇಡಮ್ ಇಲ್ಲಿ ತೋರಿಸಿ. ಆಯ್ತು ಬಿಡ್ರಿ, ಬೆಳಗ್ಗೆ ಆಯ್ತು ಬಿಡ್ರಿ.
ಮತ್ತೆ ತಿರ್ಗಾ ಮುಡುಗು ಮಾಡಿಸ್ಬಿಡಿ. ಮೇಡಮ್ ಇಲ್ಲಿ ನೋಡಿ, ಇಲ್ಲಿ ಹಂಗೆ ಇಟ್ಕೊಳ್ಳಿ, ಇಲ್ಲಿ ನೋಡಿ ನೋಡಿ. ಬಿಡಿ ಆಯ್ತು. ಇಷ್ಟ ಚಿನ್ನಗೂ ಇಷ್ಟ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮದುವೆ ಹೇಗಿತ್ತು ಅಂತ ತಿಳಿಸಿ. ಬಾಯ್.